ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನನ್ನ ಅನುಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದ್ರೆ ಈಗಲೇ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ ನ ಲೈಕ್ ಮಾಡಿ. ನಿಮ್ಮ ಜೀವನದಲ್ಲಿ ಅನೇಕ ರೀತಿಯಾಗಿರುವಂತಹ ತೊಂದರೆಗಳು, ಕಷ್ಟಗಳು, ಎಲ್ಲಾ ರೀತಿಯಾಗಿರುವಂತಹ ಪರಿಹಾರಗಳನ್ನ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀರಾ. ಆದ್ರೂ ಕೂಡ ಇರುವೊಂದು ಸಮಸ್ಯೆಗಳಿಂದ ಹೊರಗಡೆ ಬರಕ್ ಆಗ್ತಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಚಿಂತೆ ಮಾಡಕ್ ಹೋಗ್ಬಿಡಿ, ಆತಂಕಕ್ಕೆ ಒಳಗಾಗ್ಬಿಡಿ. ಇವತ್ತೇ ಈಗಲೇ ನೀವು ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಳ್ಳೋದ್ರಿಂದ ಈ ಎಲ್ಲಾ ಒಂದು ಸಮಸ್ಯೆಗಳಿಂದ ಕೂಡ ನೀವು ಶೀಘ್ರವಾಗಿ ಹೊರಗಡೆ ಬರ್ತೀರಾ. ಏನು ಕಾರ್ಯಕ್ರಮದಲ್ಲಿ ನಮಸ್ತಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಳ್ಳೆದಾಗ್ಲಿಮ್ಮ. ಗುರುಗಳೇ, ನೇರವಾಗಿ ಒಂದು ಪ್ರಶ್ನೆ. ಈಗ ನಾವು ಮಾಡ್ತಾ ಇರುವಂತ ಕೆಲಸ, ಹಲವಾರು ಜನ ಹಲವಾರು ರೀತಿ ಕೆಲಸ ಮಾಡ್ತಿರ್ತಾರೆ. ಸೊ ಅವ್ರು ಮಾಡ್ತಾ ಇರುವಂತ ಕೆಲಸ ಅವ್ರಿಗೆ ವಶ ಆಗ್ಬೇಕು. ಸೊ ನಾವು ಮಾಡ್ತಾ ಇರುವಂತ ಕೆಲಸ ನಮಗೆ ವಶ ಆಗ್ಬೇಕು ಅಂದ್ರೆ ನಾವು ಏನ್ ಮಾಡ್ಬೇಕು? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಅದು ಹೇಗೆ ಅಂದ್ರೆ, ಈ ತಾಯಿ ಮಗನನ್ನ ವಶ ಮಾಡಬೇಕಾದ್ರೆ ಏನ್ ಮಾಡ್ತಾಳೆ ಹೇಳಿ? ಸ್ವಲ್ಪ ಪ್ಯಾಂಪರ್ ಮಾಡೋದು, ಪ್ರೀತಿ ತೋರಿಸ್ತಾರೆ. ಇಷ್ಟೇ, ಎಲ್ಲದರಲ್ಲೂ ಇಷ್ಟೇ ಇರುತ್ತೆ. ನಮಗೆ ಅವ್ರು ಇಷ್ಟ ಆಗ್ತಾರಂತಂದ್ರೆ ಅವರಲ್ಲಿ ಏನೋ ನಮ್ಮನ್ನ ಅಟ್ರಾಕ್ಟಿವ್ ಮಾಡೋ ಗುಣಗಳು, ರೂಪಗಳು ಏನೋ ಇದಾವೆ, ಏನೋ ಒಂದಿದೆ. ಹಾಗೆ ನೀವು ಮಾಡೋ ಕೆಲಸ ಇದೆಯಲ್ಲ, ಅದು ಕಾಳಜಿಯಿಂದ, ಮುತುವರ್ಜಿಯಿಂದ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಮಾಡಬೇಕು. ನೀವು ಯಾವತ್ತೂ ಕಷ್ಟಪಟ್ಟು 8 ಅವರ್ ಮಾಡಿದ್ರೆ ನನಗೆ ಸಂಬಳ ಬರೋದು, ಒಂದು ದಿನ ಕೂಡ ಆ ಯೋಚನೆ ಮಾಡಬೇಡಿ. ಪ್ರೀತಿಯಿಂದ ಮಾಡಿ. ಈ ಕೆಲಸ ನನಗೆ ಕಾಯಕ, ನನ್ನ ಕಾಯಕವೇ ನನ್ನ ದೇವರು ಅಂತ ನೀವು ಹೇಳಿ ಮಾಡಿದಾಗ ನಿಮ್ಮನ್ನ ಕೈ ಹಿಡಿಯುವುದು ಸತ್ಯ. ಹಾಗೆ ಮಾಡ್ತಾ ಇದೀವಿ ಗುರುಗಳೇ. ನಾವು ಯಾವತ್ತೂ ಕೂಡ ಹಾಗೆ ಭಾವನೆ ಇಟ್ಕೊಂಡು ಮಾಡುತ್ತಿದ್ದೇವೆ ಅನ್ನೋರು ಈ ರೆಮಿಡಿಯನ್ನು ಮಾಡ್ಕೋಬಹುದು. ಏನು ಅಂದರೆ, ಒಂದು ತೆಂಗಿನಕಾಯಿ ಕೆಳಗಡೆ ತಟ್ಟೆ ಎಂತ ಇರಲ್ಲ, ಇಲ್ಲಿ ಒಂದು ತೆಂಗಿನಕಾಯಿ ಮೇಲೆ 3 ಪದಾರ್ಥ ಇಡಬೇಕು ನೀವು. ಈ ಜುಟ್ಟು ಬರುತ್ತಲ್ಲ, ಆ ಕಡೆ ಗರಿಕೆ, ಒಂದಷ್ಟು ಗರಿಕೆಯನ್ನ ಅದರ ಕಡೆ ಇಡುವಂಥದ್ದು, ಮಧ್ಯದಲ್ಲಿ ತುಳಸಿಯನ್ನ, ಕೊನೆಯಲ್ಲಿ ಇನ್ನು ಕೆಳಭಾಗದಲ್ಲಿ ಬಿಲ್ಲೋಪತ್ರೆಯನ್ನ. ಗರಿಕೆ, ತುಳಸಿ, ಬಿಲ್ಲೋಪತ್ರೆ. ಎಲ್ಲಿ ಯಾವ ಯಾವ ವಿಘ್ನಗಳು ಕಾಣಿಸ್ಕೊಳ್ತಿದ್ದಾವೋ ಆ ವಿಘ್ನಗಳ ನಿವಾರಣೆ ಆಗಲಿಕ್ಕೆ ನೀವು ಆ ತೆಂಗಿನಕಾಯಿಯ ಜುಟ್ಟಿರ್ತಕ್ಕಂತಹ ಭಾಗ ಏನಿದೆಯೋ, ಅದರ ತಲೆ ಇರ್ತಕ್ಕಂತಹ ಭಾಗ ಏನಿದೆಯೋ, ಅದರ ಶಿರಸಿರ್ತಕ್ಕಂತಹ ಭಾಗ ಏನಿದೆಯೋ ಅಲ್ಲಿ ಗರಿಕೆಯನ್ನು ಇಡುವಂಥದ್ದು. ಒಂದಷ್ಟು, ಒಂದು 20 ಅಥವಾ 21 ನೀವು ಗರಿಕೆ ಅಂತ ಇಟ್ಟರು ಆಗತ್ತೆ. ಒಂದಷ್ಟು 4-5 ದಳಗಳು ತುಳಸಿ, ಒಂದು 3-4 ಬಿಲ್ಲೋಪತ್ರೆಯನ್ನು ಇಡುವಂಥದ್ದು ತೆಂಗಿನಕಾಯಿ ಮೇಲೆ. ಆ ತೆಂಗಿನಕಾಯಿಯನ್ನು ನೀವು ಕೈಗೆ ತಗೋಬೇಕು. ಇಲ್ಲಿ ತಟ್ಟೆ ಅಂತ ಏನು ಇರಲ್ಲ, ನಾನು ಮೊದಲೇ ಹೇಳಿದ್ದೇನೆ. ಕೈಲಿ ಹಿಡಿದುಕೊಂಡು ಪ್ರಾರ್ಥನೆ ಮಾಡಬೇಕು. ಉತ್ತರ ದಿಕ್ಕಿಗೆ ಮುಖ ಮಾಡಿರಬೇಕು. ಅದು ಬುಧವಾರವೇ ಆಗಿರಬೇಕು. ಈ ತೆಂಗಿನಕಾಯಿಯ ಈ ತಂತ್ರದ ಈ ಪ್ರಯೋಗವನ್ನ 5 ಬುಧವಾರಗಳ ಕಾಲ ಮಾಡ್ತೀನಿ ಅಂತಂದ್ರೆ, ನೀವು ಯಾವುದೋ ಕೆಲಸ ಮಾಡ್ತಿದ್ರಲ್ಲ, ನೀವು ಅದ್ರ ವಶವಾದರೆ ಕಷ್ಟ. ನಿಮ್ಮ ವಶ ಆಗ್ಬೇಕದು, ನಿಮ್ಮ ವಶ ಆಗ್ಬೇಕು. ನೀರು ನಾವು ಕುಡಿದ್ರೆ ಪರವಾಗಿಲ್ಲ, ನಮ್ಮ ನೀರು ಕುಡಿದ್ರೆ ಹೋಯ್ತು, ನಮ್ಮ ನೀರು ಕುಡಿದ್ರೆ ಹೋಯ್ತು. ಯಾರೋ ಈಜು ಮಾಡ್ಲಿಕ್ಕೆ ಹೋದ ಅಂತ ನಾವು ಕೇಳಿರ್ತೀವಲ್ಲ ಪೇಪರಲ್ಲಿ. ಹಾಗೆ ನೀವು ಮಾಡೋ ಕೆಲಸ ನಿಮ್ಮ ವಶವಾಗಬೇಕು ಅಂತಂದರೆ ಈ ಪ್ರಯೋಗವನ್ನ ಮಾಡಬೇಕು. ಮತ್ತೆ ಇದನ್ನ ಎಡಗೈಯಲ್ಲಿ ಕೆಳಗಡೆ ಇಟ್ಕೊಂಡು ಬಲಗೈ ಮೇಲೆ ಇಟ್ಕೊಂಡು ಪ್ರಾರ್ಥನೆ ಮಾಡ್ಬೋದು. ಆ ಕಾಯನ್ನು ಹೇಗೆ ಇಟ್ಕೊಂಡು ಪ್ರಾರ್ಥನೆ ಮಾಡ್ಬೋದು. ನಾನು ಮಾಡೋ ಈ ಕೆಲಸ ಸಕ್ಸಸ್ ಆಗಬೇಕು ಅಂತೇಳಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ, ರುದ್ರನನ್ನು ಪ್ರಾರ್ಥನೆ ಮಾಡಿ. ಇನ್ನು ಇವರಿಗಿಂತೂ ಸಾಟಿ ಯಾರು? ಇನ್ನು ಆ ತೆಂಗಿನಕಾಯೋ ನಾನು ಹೇಳೋದು ಬೇಡ, ಪೂರ್ಣ ಫಲ ಅದು. ಅದಕ್ಕಾಗಿ ಅಂತಹ ಅಭೀಷ್ಟ ಸಿದ್ಧಿಯ ಪೂರ್ಣ ಫಲವನ್ನೇ ಕೊಡುತ್ತೆ. ಪದೇ ಪದೇ ಆ ಕೆಲಸದ ಬಗ್ಗೆ ನೆನಪು ಮಾಡ್ಕೊಳ್ತಾ ಇರ್ತೇನೆ ಅಂತಂದ್ರೆ, ಪದೇ ಪದೇ ನಿಮ್ಮ ಮಗನ ಮೇಲೆ ನೀವು ಪ್ರೀತಿ ತೋರಿಸ್ತಾ ಇದ್ದದಕ್ಕೆ ಅವನು ಅದೇ ಪ್ರೀತಿ ತೋರಿಸ್ತಾನೆ. ಹಾಗೆ ನೀವು ಆ ಕೆಲಸವನ್ನ ಪದೇ ಅಂದ್ಕೊಳ್ತಿದ್ರೆ ನಿಮಗೆ ಅದು ವಶವಾಗ್ಬಿಡುತ್ತೆ. ಅಂತಹ ಕೆಲಸವನ್ನ ಮಾಡುತ್ತಾ 5 ಬುಧವಾರಗಳು ಮಾಡ್ತೀವಿ. ಇನ್ನು ಇದನ್ನು ಏನು ಮಾಡಬೇಕು ಅಂತಂದ್ರೆ, ಪ್ರಾರ್ಥನೆ ಮಾಡಿ ಬುಧವಾರ ಪ್ರಾತಃ ಕಾಲ ಮನೆಯಲ್ಲಿ ಇದನ್ನು ಮಾಡಿ ನೀವು ಆ ಗರಿಕೆಯನ್ನ ನಿಮ್ಮ ಮನೆಯಲ್ಲಿ ಗಣಪತಿಗೆ ಇಡಬಹುದು. ತುಳಸಿ ಇದ್ದರೆ ಶ್ರೀನಿವಾಸನ ಫೋಟೋ ಅಥವಾ ಪ್ರತಿಮೆಗೆ ಇಡಬಹುದು. ಇನ್ನು ಈ ಒಂದು ಬಿಲ್ಲೋಪತ್ರೆಯನ್ನ ಶಿವನ ಸಾಯುಜ್ಯ ಸ್ಥಿತಿ ಲಿಂಗ ಇರುತ್ತೆ ಅಥವಾ ಎಲ್ಲಿ ಅದು ಲಕ್ಷ್ಮೀ ಇದ್ರೂ ಕೂಡ ಅಲ್ಲಿ ಇಡಬಹುದು, ಅಭ್ಯಂತರವಿಲ್ಲ.
ಬಿಲ್ವ ನಿಲಯಾಯ ನಮಃ ಅಂತ ಲಕ್ಷ್ಮಿಗೆ ಹೇಳ್ತಾರಲ್ಲ, ಹಾಗಾಗಿ ಅಲ್ಲಿ ವಾಸ ಮಾಡ್ತಾಳೆ ಹಾಗೆ. ಅದಕ್ಕಾಗಿ ಅರ್ಪಣೆ ಮಾಡಬಹುದು. ಇಲ್ಲ ಇದನ್ನು ತೆಗೆದುಕೊಂಡು ಹಾಗೆ ದೇವಸ್ಥಾನಕ್ಕೆ ಕೂಡ ಕೊಡಬಹುದು. ಅದರ ಜೊತೆ ಒಂದಷ್ಟು ಹಣ್ಣು ಕಾಯನ್ನು ಕೊಟ್ಟು ಪೂಜೆ ಮಾಡಿಸಬಹುದು. 5 ಬುಧವಾರಗಳ ಕಾಲ ಇದನ್ನು ಮಾಡಬೇಕು. ನಿಮ್ಮ ವ್ಯವಹಾರ, ನಿಮ್ಮ ವ್ಯಾಪಾರ ಚೆನ್ನಾಗಿ ಜರುಗಬೇಕು ಅಂತಂದ್ರೆ ನಿಮ್ಮ ಜಾತಕ ರೀತಿಯ ವ್ಯವಹಾರಗಳನ್ನ ಚೆನ್ನಾಗಿ ಮಾಡಿಕೊಡುವಂಥ ವ್ಯಾಪಾರದ ಅಧಿಪತಿ ಬುಧನಾಗಿರ್ತಾನೆ. ಅಂತಹ ಬುಧನನ್ನ ನೀವು ಸ್ಮರಣೆ ಮಾಡೋದು ಹೇಗೆಂದ್ರೆ, ಈ ಬುಧವಾರದ ಕಾಲ ನೀವು ಯಾರಾದ್ರೂ ನೋಡಿ ಗಣಪತಿ ಪೂಜೆಯನ್ನು ಸ್ವಲ್ಪ ಹೆಚ್ಚಿಗೆ ಮಾಡಲಿಕ್ಕೆ ಅನುವು ಮಾಡಿಕೊಡ್ತಾರೆ. ಮಹಾವಿಷ್ಣುವನ್ನು ಕೂಡ ಅದೇ ದಿವಸ ಮಾಡುತ್ತಾರೆ. ಇನ್ನು ರುದ್ರ ಯಾವತ್ತೂ ಮಂಗಳಕರ, ಅವನ ಮಂಗಳವನ್ನೇ ಉಂಟು ಮಾಡ್ತಾನೆ. ಇಷ್ಟನ್ನು ಮಾಡುತ್ತಾ ಬನ್ನಿ, ಅತ್ಯಂತ ಅದ್ಭುತದ ಆ ಕೆಲಸ ನಿಮ್ಮ ವಶವಾಗುತ್ತೆ. ಖಂಡಿತ ಗುರುಗಳೇ. ಸೊ 5 ಬುಧವಾರಗಳು ನಾವು ಮಾಡ್ತಾ ಇರುವಂತ ಕೆಲಸ ನಮಗೆ ವಶ ಆಗ್ಬೇಕು ಅಂತಂದ್ರೆ ತೆಂಗಿನಕಾಯಿ, ಗರಿಕೆ, ಬಿಲ್ವ ಪತ್ರೆ, ತುಳಸಿನ ಹೇಗೆ ನಾವು ಬಳಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಬೆಳಗ್ಗೆನೆ ಮಾಡ್ಬೇಕು ಅಂತ ಏನಾದ್ರೂ ಇದೆಯಾ ಗುರುಗಳೇ ನಿಯಮಗಳು? ಇದನ್ನು ಬೆಳಗ್ಗೆನೆ ಮಾಡ್ಬೇಕು. ನೀವೇನು ಕೆಲಸಕ್ಕೆ ಹೋಗ್ತಿರೋ ಅಥವಾ ನಿಮ್ಮ ದೇವರ ಮನೆಯಲ್ಲಿ ನೀವು ಪೂಜೆ ಅಂತ ಏನ್ ಮಾಡ್ತಿರೋ ಆ ಸಂದರ್ಭದಲ್ಲಿ ಇದನ್ನ ವ್ಯವಸ್ಥೆ ಮಾಡ್ಕೊಂಡಿದ್ದು ನೀವು ಮಂಗಳವಾರ ಸಂಜೆ ವ್ಯವಸ್ಥೆ ಮಾಡಿಕೊಂಡು ಬುಧವಾರ ಬೆಳಗ್ಗೆ ಇದನ್ನ ಮಾಡ್ಬೇಕಾಗತ್ತೆ. ಇದನ್ನ ಮಾಡಿದ್ದಾದ ಮೇಲೆ, ಒಂದು ಪ್ರಾರ್ಥನೆ ಮಾಡಿದ್ದಾದ ಮೇಲೆ ನೀವು ಬೇಕಾದ್ರೆ ತಿಂಡಿ ಎಲ್ಲ ತಿಂದು ನೀವು ಕೆಲಸಕ್ಕೆ ಹೋಗುವಂತ ಸಂದರ್ಭದಲ್ಲಿ ಅಥವಾ ನಿಮ್ಮ ಬಿಸ್ನೆಸ್ ಹೋಗುವಂತ ಸಂದರ್ಭದಲ್ಲಿ ಇದನ್ನ ಆ ದೇವಸ್ಥಾನಕ್ಕೆ ಕೊಟ್ಟು ಹೋಗ್ಬೋದು. ಖಂಡಿತ. ಅವ್ರೇನ್ ಪ್ರಸಾದ ಕೊಡ್ತಾರೋ ಅದನ್ನು ತೆಗೆದುಕೊಂಡು ಕೂಡ ನೀವು ಮನೆಗೆ ಬರ್ಬೋದು. ಖಂಡಿತ ಗುರುಗಳೇ. ಇಷ್ಟೆಲ್ಲ ಉತ್ತಮವಾಗಿರುವಂತಹ ವಿಚಾರವನ್ನ ನಮ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ನೀವು ಮಾಡ್ತಾ ಇರುವಂತ ಕೆಲಸ ನಿಮಗೆ ವಶ ಆಗ್ಬೇಕು ಅಂತಂದ್ರೆ 5 ಬುಧವಾರಗಳನ್ನ ನೀವು ಹೇಗೆ ಬಳಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.